ಪದ್ಮರಾಜ್ ಒಬ್ಬ ಸಾಮಾನ್ಯರಲ್ಲಿ ಸಾಮಾನ್ಯ ವ್ಯಕ್ತಿ. 5 ರೂಪಾಯಿ ನಾನು ಕಾಣಿಕೆಯಾಗಿ ಹಾಕಿದ್ರು ನನಗೆ ಟೀ ಕುಡಿಲಿಕ್ಕೆ ದುಡ್ಡುಂಟಾ ಅಂತ ನಾನು ಚಿಂತಿಸುವಂಥ ಇದರಲ್ಲಿದ್ದೆ. ನನ್ನನ್ನು ಕೈ ಹಿಡಿದು ಎಳೆದುಕೊಂಡು ಬಂದು ಹೇಳ್ತಾರೆ, ಬಾಯಿ ಮುಚ್ಚಿ ಕೂತ್ಕೋ, ಇದು ನಿನಗಾಗಿ ನಿನಗೆ ಒಂದು ಯೋಗ್ಯತೆ ಇದು ಬಂದಿದೆ, ಈಗ ಅದನ್ನು ಒಪ್ಕೊಳ್ಳು, ಬಾಯಿ ಮುಚ್ಕೊಂಡು ಕೂತ್ಕೋ. ಇಲ್ಲಿ ನಾನು LLB ಮಾಡಿದ ನಂತರ ನಾನು ಇಲ್ಲೇ ಸೆಟ್ಲ್ ಆಗ್ತೇನೆ. ಅದರ ಒಟ್ಟಿಗೆ ನಾನು 1995ರಲ್ಲಿ ನಂದು LLB ಆಗುತ್ತೆ. ನನ್ನನ್ನು ಈ ಬಿಲ್ಲವ ಸಂಘ ಅಂತ ಬಿಲ್ಲವರ ಯೂನಿಯನ್ ಅದರ ಒಂದು ಮೆಂಬರ್ ಮಾಡ್ತಾರೆ. ಆ ಮೆಂಬರ್ ಮಾಡಿ ನನ್ನನ್ನು ಕುದ್ರೋಳಿ ಗೋಕರ್ಣನಾಥ ಕ್ಷೇತ್ರದಲ್ಲಿ ಅದರ ಮೀಟಿಂಗ್ ಎಲ್ಲ ಆಗುತ್ತೆ. ಆದಾಗ 1997ರಲ್ಲಿ ನಾನು ಸದಸ್ಯನಾಗಿರ್ತೇನೆ. ಒಂದು ಈ ಕೆಲವರು ದೇವಸ್ಥಾನದ ಕಮಿಟಿಯಲ್ಲಿದ್ದರು, ಅವರು ಬರ್ತಾ ಇಲ್ಲ, ಹಾಗೆ ಅಲ್ಲಿ ಅವರನ್ನು ತೆಗಿಬೇಕು ಅನ್ನುವಂಥ ವಿಚಾರ ಬರುತ್ತೆ. ಅಲ್ಲಿ ತೆಗೆದಾಗ ಅಲ್ಲಿ ನನ್ನ ಹೆಸರನ್ನು ಸೂಚಿಸ್ತಾರೆ. ಅಲ್ಲಿ ಯುವಕರಿದ್ದಾನೆ, ಅವನು ಲಾಯರ್ ಕೂಡ ಇದ್ದಾನೆ, ಅವರನ್ನು ಹಾಕಿ ಅಂತ ಹೇಳಿ ಹೆಸರನ್ನು ಸೂಚಿಸ್ತಾರೆ. ಟ್ರಸ್ಟಿಯ ವಿಚಾರಕ್ಕೆ ತಮ್ಮನ್ನ ಜನಾರ್ದನ ಪೂಜಾರಿಯವರು ತಿರಸ್ಕಾರ ಮಾಡಿ ನಾನು ಹೇಳ್ತೇನೆ, ಅದು ನಂತರ ಹೇಳ್ತೇನೆ. ನನ್ನ ಈ ಮೀಟಿಂಗ್ನಲ್ಲಿ ಯಾವುದ್ರಲ್ಲೂ ಕೂಡ ಜನಾರ್ದನ ಪೂಜಾರಿ ಅವರು ಇರುವುದಿಲ್ಲ. ಅಲ್ಲಿ ನಮ್ಮನ್ನು ಸೂಚಿಸ್ತಾರೆ. ನಾನು ಆವಾಗ ಎದ್ದು ನಿಂತು ನಾನು ಹೇಳ್ತೇನೆ, ಸ್ವಾಮಿ ನನಗಿದು ಏನು ಕೂಡ ಗೊತ್ತಿಲ್ಲ, ಅನುಭವ ಇಲ್ಲ, ಇದು ನನ್ನಿಂದ ನಿಭಾಯಿಸುವ ಆಗುತ್ತಾ ಅನ್ನೋಂಥ ಸಂಶಯ ಕೂಡ ನನಗಿದೆ, ಆದ್ದರಿಂದ ಇದು ನನಗೆ ಬೇಡ ಅಂತ ಹೇಳ್ತೇನೆ. ಆದರೆ ಅಲ್ಲಿ ಬಿಡಲಿಲ್ಲ. ಅಲ್ಲಿ ನಮ್ಮ ಹಿರಿಯರಿದ್ದರು, ಸೋಮಯ್ಯ ಮೇಸ್ತ್ರಿಗಳು, ಹಾಗೆ ಗಂಗಾಧರ್ರವರು, ವಿಶ್ವನಾಥ್ರವರು, ಇವರೆಲ್ಲ ಇದ್ದರು. ವಿಶ್ವನಾಥ್ರವರು ನನ್ನನ್ನು ಕೈ ಹಿಡಿದು ಎಳೆದುಕೊಂಡು ಬಂದು ಹೇಳ್ತಾರೆ, ಬಾಯಿ ಮುಚ್ಚಿ ಕೂತ್ಕೋ, ಇದು ನಿನಗಾಗಿ ನಿನಗೆ ಒಂದು ಯೋಗ್ಯತೆ ಇದು ಬಂದಿದೆ, ಈಗ ಅದನ್ನು ಒಪ್ಕೊಳ್ಳು, ಬಾಯಿ ಮುಚ್ಕೊಂಡು ಕೂತ್ಕೊಳ್ಳು ಅಂತ. ನಾನು ನಿಜ ಹೇಳ್ತಾ ಇದ್ದೇನೆ. ನಾನು ಆ ದಿವಸದಲ್ಲಿ ಗೋಕರ್ಣನಾಥ ಕ್ಷೇತ್ರಕ್ಕೆ 5 ರೂಪಾಯಿ ನಾನು ಕಾಣಿಕೆಯಾಗಿ ಹಾಕಿದ್ರು ನನಗೆ ಟೀ ಕುಡಿಲಿಕ್ಕೆ ದುಡ್ಡುಂಟಾ ಅಂತ ನಾನು ಚಿಂತಿಸುವಂಥ ಇದರಲ್ಲಿದ್ದೆ. ಆದರೆ ಇವರ ಒತ್ತಾಯಕ್ಕೆ ಮಣಿದು ಹೆದರಿ ನಾನು ಒಪ್ಪಿಕೊಂಡೆ. ಅದರ ನಂತರ ನಾನು ಯಾವುದೇ ಸ್ವಾರ್ಥ ಇಲ್ಲದೆ, ಆ ದೇವರು ಮೆಚ್ಚುವ ಹಾಗೆ ಯಾವುದೇ ಒಂದು ಸ್ವಾರ್ಥ ಇಟ್ಕೊಳ್ಳದೆ ನಾನು ಕೆಲಸ ಮಾಡ್ತಿದ್ದೇನೆ. ದೇವರು ನನಗೆಲ್ಲದನ್ನು ಕೊಟ್ಟಿದ್ದಾರೆ. ಬಹುಶಃ ಜನಾರ್ದನ್ ಪೂಜಾರಿ ಅವರು ಎಗೇನ್ಸ್ಟ್ ಇದ್ರ ಅಂತ ಕೇಳಿದ್ರಿ. ಹೌದು, ಜನಾರ್ದನ್ ಪೂಜಾರಿ ಅವರಿಗೆ ಈ ವಿಷಯ ಗೊತ್ತಿರಲಿಲ್ಲ. ಆ ಕಾಲದಲ್ಲಿ ಹಿರಿಯರಿದ್ರು, ನೀವು ಅಂಥ ಹಿರಿಯರನ್ನು ತೆಗೆದು ಇಂಥ ಯುವಕರನ್ನು ಯಾಕೆ ಹಾಕಿದ್ರಿ ಅಂತ ಅವರು ಪೂಜಾರಿ ಅವ್ರನ್ನ ಅಸಮಾಧಾನ ತೋರಿಸಿದ್ದಾರೆ ಆ ಸಮಯದಲ್ಲಿ. ಎಷ್ಟು ವರ್ಷ? 97ರಲ್ಲಿ. 97ರಲ್ಲಿ. ಹೌದು. ತಮಗೆ ಅವಾಗ ಎಷ್ಟು? ನನಗೆ ಅವಾಗ 26 ವರ್ಷ ಪ್ರಾಯ. 26 ವರ್ಷ ಪ್ರಾಯದಲ್ಲಿ ತಾವು ಟ್ರಸ್ಟಿ ಆಗಿ ಹೌದು. ನನಗೆ ಮದುವೆ ಕೂಡ ಆಗಿರಲಿಲ್ಲ, ಅವಿವಾಹಿತನಾಗಿದ್ದೆ. ತದನಂತರ ತಾವು ಕೋಶಾಧಿಕಾರಿ ಆಗಿದ್ದು? ನಾನು ಕೋಶಾಧಿಕಾರಿಯಾಗಿದ್ದು 2008ರಲ್ಲಿ. ಪದ್ಮರಾಜ್ ಅವರ ಹಿಂದೆ ಮುಂದೆ ನೋಡಿದ್ರೆ ಘಟನಾಘಟಿ ನಾಯಕರು ಯಾರು ಕೂಡ ಕಾಣಲ್ಲ. ಪದ್ಮರಾಜ್ ಅವರು ಒಬ್ಬಂಟಿಯಾಗಿ ಹೋರಾಟವನ್ನ ಮಾಡ್ತಾ ಇದ್ದಾರೆ ಇಲ್ಲಿ. ಖಂಡಿತವಾಗ್ಲೂ ಇಲ್ಲ. ನನಗೆ ಇಡೀ ಶೋಷಿತ ಸಮಾಜದವರು ನನ್ನೊಟ್ಟಿಗಿದ್ದಾರೆ, ನನ್ನ ಹತ್ರ ಮಾತನಾಡ್ತಾರೆ. ಇದೇ ನನಗೆ ಶಕ್ತಿ, ಇದೇ ನನಗೆ ಆಶೀರ್ವಾದ. ಆ ಬ್ರಹ್ಮಶ್ರೀ ನಾರಾಯಣ ಗುರುಗಳ ಮುಖಾಂತರ ಸಿಕ್ಕಿರುವಂಥ ಆಶೀರ್ವಾದ. ಪದ್ಮರಾಜ್ ಯಾವತ್ತೂ ಒಬ್ಬಂಟಿಯಾಗಿಲ್ಲ. ಪದ್ಮರಾಜ್ ಒಟ್ಟಿಗೆ ಈ ಸಮಸ್ತ ಶೋಷಿತ ವರ್ಗದವರೇ ನನ್ನ ಹಿಂದೆ ಇದ್ದಾರೆ. ನನಗೆ ಈ ಬಗ್ಗೆ ಹೇಳ್ತಾರೆ, ಕೇಳ್ತಾರೆ, ಸಪೋರ್ಟ್ ಮಾಡ್ತಾರೆ, ಧೈರ್ಯ ಹೇಳ್ತಾರೆ, ನಿಮ್ಮ ಮುಂದೆ ನಿಮ್ಮ ಹಿಂದೆ ನಾವಿದ್ದೇವೆ ಅಂತ ಹೇಳಿ.